ಪುಟ್ಟಕ್ಕನ ಮಕ್ಕಳು ವೀಕ್ಷಕರಿಗೆ ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ. ಒಂದು ಕಾಲದಲ್ಲಿ ಟಾಪ್ 1 ಸೀರಿಯಲ್ ಆಗಿದ್ದಂಥ ಪುಟ್ಟಕ್ಕನ ಮಕ್ಕಳು ಇದೀಗ ಪುಟ್ಟಕ್ಕನ ಮಕ್ಕಳು ಅಂತಂದರೆ ಸಾಕು ಜನ ಮೂಗು ಮುರಿಯೋದಕ್ಕೆ ಶುರು ಮಾಡಿದ್ದಾರೆ. ಅದಲ್ಲದೆ ದಯವಿಟ್ಟು ಈ ಸೀರಿಯಲನ್ನು ಇವತ್ತೇ ಮುಗಿಸ್ಬಿಡಿ ಅಂತ ಕೂಡ ಕೇಳ್ಕೊಳ್ತಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಒಂದು ಸೀರಿಯಲ್ನಲ್ಲಿ ಒಂದು ಪಾತ್ರವನ್ನು ಎಷ್ಟು ಬಾರಿ ಬದಲಿಸಿರಬಹುದು? 1 ಬಾರಿ, 2 ಬಾರಿ, ಇಲ್ಲ, ಪ್ರಮುಖ ಪಾತ್ರಧಾರಿಯನ್ನೇ 3 ಬಾರಿ ಚೇಂಜ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಇದೆ. ಹೌದು, ಯಾಕೆ ಚೇಂಜ್ ಮಾಡಿದ್ರು? ಹಳೆ ಪಾತ್ರಧಾರಿ ಸ್ನೇಹ ಸಂಜನಾ ಬದಲಾವಣೆ ಆದ ನಂತರ ಅದಾದ ಮೇಲೆ ಅಲ್ಲಿಗೆ ಇನ್ನೊಬ್ಬರು ಬಂದಿದ್ರು. ಈಗ ಅವರು ಹೊರಟೋದ್ರು. ಅಪೂರ್ವ ಬದಲು ಈಗ ಇನ್ನೊಬ್ರು ಹೀರೋಯಿನ್ ಆಗಿ ಬಂದಿದ್ದಾರೆ. ಹೌದು, ಕೆಲವು ತಿಂಗಳುಗಳ ಕಾಲ ಇಲ್ಲಿಗೆ ಅಪೂರ್ವ ನಾಗರಾಜ್ ಅವರು ಸಂಜನಾ ಬುರ್ಲಿ ಬದಲಾಗಿ ಪ್ರಮುಖ ಪಾತ್ರಧಾರಿಯಾಗಿ ಬಂದಿದ್ರು. ಆದರೆ ಸಾಕಷ್ಟು ಆಕ್ರೋಶ ಅಸಮಾಧಾನದ ನಡುವೆ ಇದೀಗ ಆ ಪಾತ್ರವು ಕೂಡ ಬದಲಾಗಿ ಹೋಗಿದೆ. ಹಾಗಿದ್ರೆ ಬದಲಾಗಿದ್ದು ಯಾಕೆ? ಏನು ಶ್ರಾವಣಿ ಸುಬ್ರಹ್ಮಣ್ಯ ಕತೆ ನೋಡೋದಾದ್ರೆ ಟಾಪ್ 1 ಪಟ್ಟವನ್ನು ಪಡ್ಕೊಳ್ತಾ ಇರುವ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನಲ್ಲೂ ಕೂಡ ಪ್ರಮುಖ ಪಾತ್ರಧಾರಿಯ ಬದಲಾಗಿದೆ. ಜಿ ಕನ್ನಡದಲ್ಲೇ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಅದರಲ್ಲೂ ಹೀರೋಯಿನ್ಸ್ ಅಥವಾ ನಟಿಮಣಿಯರು ಅಂತ ಬಂದಾಗ ಬದಲಾವಣೆ, ಸೀರಿಯಲ್ ಅರ್ಧಕ್ಕೆ ಬಿಟ್ಟು ಹೋಗೋದು, ಈ ಥರದ್ದು ಪ್ರಕರಣಗಳು ಜಿ ಕನ್ನಡದಲ್ಲಿ ಹೆಚ್ಚಾಗ್ತಾ ಇದೆ. ಅಂಥದ್ದು ಏನು ಸಮಸ್ಯೆ ಆಗಿದೆ? ಇದಕ್ಕಿದ್ದ ಹಾಗೆ ಪಾತ್ರ ಬದಲಾವಣೆ ಮಾಡ್ತಾ ಇರೋದು ಯಾಕೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಪುಟ್ಟಕ್ಕನ ಮಕ್ಕಳು ಬಹು ವರ್ಷಗಳಿಂದ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂಥ ಸೀರಿಯಲ್ ಆಗಿದೆ. ಸ್ನೇಹ ಅನ್ನುವಂಥ ಪಾತ್ರ ಇದರ ಮೇನ್ ಪಾತ್ರ, ಅಂದರೆ ಹೀರೋಯಿನ್ ಪಾತ್ರವೇ ಸ್ನೇಹ ಪಾತ್ರ. ಈ ಹಿಂದೆ ಸಂಜನಾ ಬುರ್ಲಿ ಅವರು ಸ್ನೇಹ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಬರೋಬ್ಬರಿ 3-3.5 ವರ್ಷಗಳ ಕಾಲ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸ್ನೇಹ ಪಾತ್ರವನ್ನು ಸಂಜನಾ ಬುರ್ಲಿ ಅವರು ಮಾಡ್ತಾ ಇದ್ರು. ಆದರೆ ಅದು ಏನು ಸಮಸ್ಯೆ ಆಯಿತು ಏನೋ ಗೊತ್ತಿಲ್ಲ. ಒಂದಷ್ಟು ಸಮಸ್ಯೆಗಳಾಗಿದ್ದು ಹೌದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು ಹೌದು. ಸಂಜನಾ ಅವರು ಬೇರೆ ಯಾವುದೇ ಪ್ರಾಜೆಕ್ಟ್ಗಳಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ, ಯಾವುದೇ ಸೀರಿಯಲಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ಆದರೆ ಟಾಪ್ 1 ಸ್ಥಾನ ಇದ್ದಂಥ ಪುಟ್ಟಕ್ಕನ ಮಕ್ಕಳು ಸೀರಿಯಲನ್ನು ಬಿಟ್ಟು ಹೋಗ್ಬಿಡ್ತಾರೆ, ಗುಡ್ ಬೈ ಹೇಳ್ಬಿಡ್ತಾರೆ. ಅದಾದಮೇಲೆ ಅದೇ ಜಾಗಕ್ಕೆ ಅವರು ಇದ್ದಾಗಲೇ ಇನ್ನೊಬ್ಬರನ್ನ ಕರ್ಕೊಂಡು ಬರಲಾಗತ್ತೆ. ಹೌದು, ಅಪೂರ್ವ ನಾಗರಾಜ್ ಅವರನ್ನು ಸ್ನೇಹ ಪಾತ್ರಕ್ಕೆ ಅಂತಲೇ ಕರ್ಕೊಂಡು ಬರಲಾಗತ್ತೆ. ಇಲ್ಲಿ ಕೇವಲ ಪಾತ್ರ ಬದಲಾವಣೆ ಮಾಡಿದರೆ ತಪ್ಪಾಗ್ತಾ ಇರಲಿಲ್ಲ, ಹೇಗೋ ಜನ ಅಡ್ಜಸ್ಟ್ ಆಗ್ತಿದ್ರೇನೋ ಗೊತ್ತಿಲ್ಲ. ಆದರೆ ಕಥೆನೇ ಬದಲು ಮಾಡಿಬಿಡ್ತಾರೆ. ಸ್ನೇಹ ಸಾವನ್ನಪ್ಪದಂತೆ, ಸ್ನೇಹನ ಹೃದಯವನ್ನು ಈ ಪಾತ್ರಧಾರಿಗೆ ಹಾಕೋದಂತೆ, ಅದಾದಮೇಲೆ ಇವರೇ ಸ್ನೇಹ ಅಂತ ಏನೇನೋ ಮಾಡೋದಕ್ಕೆ ಹೋಗಿ ಆ ಪಾತ್ರ ಆ ಕಥೆಯನ್ನು ಎಕ್ಕುಟ್ಟು ಹೋಗುವಂತೆ ಮಾಡ್ತಾರೆ. ಅದಾದಮೇಲೆ ಸಂಜನಾ ಬುರ್ಲಿ ಈ ಸ್ನೇಹ ಪಾತ್ರ ಬಿಟ್ಟ ಮೇಲೆ ಇಲ್ಲಿಗೆ ಅಪೂರ್ವ ನಾಗರಾಜ್ ಅವರನ್ನು ಕರೆತಂದ್ರೂ ಕೂಡ ಜನ ಇವರನ್ನು ಒಪ್ಕೊಳ್ಳೋದೇ ಇಲ್ಲ. ಅದ್ಯಾಕೋ ಗೊತ್ತಿಲ್ಲ, ಜನಕ್ಕೆ ಅಪೂರ್ವ ನಾಗರಾಜ್ ಇಷ್ಟನೇ ಆಗಲ್ಲ. ಆ ಪಾತ್ರಕ್ಕೆ ಅವರು ಸೂಟೇ ಆಗೋದಿಲ್ಲ. ಬಹು ತಿಂಗಳುಗಳ ಕಾಲ ಪ್ರಸಾರ ಆದ್ರೂ ಜನದ ಮನಸ್ಸಿಗೆ ರೀಚ್ ಆಗೋದಕ್ಕೆ ಅಪೂರ್ವ ನಾಗರಾಜ್ ಕೈಯಲ್ಲಿ ಸಾಧ್ಯನೇ ಆಗೋದಿಲ್ಲ. ಹೇಳಬೇಕು ಅಂತ ಅಂದರೆ ಇವರು ರಂಗಭೂಮಿ ಕಲಾವಿದೆ, ಅನೇಕ ಪಾತ್ರಗಳನ್ನು ಬಹಳ ಜವಾಬ್ದಾರಿಯಾಗಿ ಮಾಡಿ ಮುಗಿಸಿದ್ದಾರೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಪುಟ್ಟಕ್ಕನ ಮಕ್ಕಳಿನಲ್ಲಿ ಇವ್ರಿಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇವರಿಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ಬರುತ್ತೆ. ನೋಡೋದಕ್ಕೆ ಚೆನ್ನಾಗಿಲ್ಲ, ಅಭಿನಯ ಅನ್ನೋದು ಬರೋದೇ ಇಲ್ಲ, ಈ ಪಾತ್ರಕ್ಕೆ ಇವರು ಸೂಟ್ ಆಗೋದೇ ಇಲ್ಲ, ಇವ್ರನ್ನ ಯಾಕೆ ಕರ್ಕೊಂಡು ಬಂದ್ರೋ ಗೊತ್ತಿಲ್ಲ, ಇವರನ್ನೆಲ್ಲ ನಾವು ಹೆಂಗೆ ನೋಡೋದಕ್ಕಾಗತ್ತೆ, ಕಥೆನೂ ಚೇಂಜ್ ಮಾಡಿದ್ರು, ಹೀರೋಯಿನ್ನೂ ಚೇಂಜ್ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಈ ಕಾರಣಕ್ಕಾಗಿ ಜನ ಪುಟ್ಟಕ್ಕನ ಮಕ್ಕಳು ನೋಡೋದನ್ನೇ ಬಿಟ್ಬಿಡ್ತಾರೆ. ಟಾಪ್ 1 ಸ್ಥಾನದಲ್ಲಿದ್ದಂಥ ಪುಟ್ಟಕ್ಕನ ಮಕ್ಕಳು ಟಾಪ್ 5, ಟಾಪ್ 6ಗೆ ಹೋಗಿ ರೀಚ್ ಆಗಿದ್ದು ಕೂಡ ನಿಮಗೆಲ್ಲ ಗೊತ್ತೇ ಇದೆ. ಒಂದೇ ಒಂದು ಪಾತ್ರ ಎಷ್ಟರ ಮಟ್ಟಿಗೆ ಆ ಧಾರಾವಾಹಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಂದರೆ ಧಾರಾವಾಹಿ ದಪ್ಪ ಅಂತ ಕೆಳಗಡೆ ಬಿದ್ದು ಹೋಗ್ಬಿಡುತ್ತೆ. ಪುಟ್ಟಕ್ಕನ ಮಕ್ಕಳು ಶುರುವಾಗಿ ಬಹು ವರ್ಷಗಳಾಯಿತು. ಮೊದಲ ದಿನದಿಂದ ಇಲ್ಲಿವರೆಗೂ ಪಾತ್ರಗಳೇನು ಬದಲಾಗಿಲ್ಲ. ಉಮಶ್ರೀ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಇರುವಂಥ ಪಾತ್ರಗಳಾಗಿರ್ಬೋದು ಹಾಗೇ ಇರಬಹುದು. ಬೆಣ್ಣೆ ಶಾಂತಮ್ಮ ಅಂದರೆ ಹಂಸ ಬಿಗ್ ಬಾಸಿಗೆ ಹೋಗಬೇಕು ಅಂತ ಬಿಟ್ಟರೆ ಇನ್ಯಾರೂ ಕೂಡ ಬಿಟ್ಟಿರಲಿಲ್ಲ. ಆದರೆ ಸಂಜನಾ ಮತ್ತು ಸೀರಿಯಲ್ ತಂಡದ ನಡುವೆ ಒಂದಷ್ಟು ವೈಮನಸ್ಸು ಅಥವಾ ಒಂದಷ್ಟು ಅಂತರ ಇದ್ದಿದ್ದರಿಂದ ಸಂಜನಾ ಬಿಟ್ಟು ಹೋಗಿದ್ದು. ಈ ಪಾತ್ರಕ್ಕೆ ಹಠಕ್ಕೆ ಬಿದ್ದು ಒಳ್ಳೆಯವರನ್ನ ಆಯ್ಕೆ ಮಾಡಿ ಕರ್ಕೊಂಡು ಬರಬೇಕಾಗಿದ್ದಂಥ ನಿರ್ದೇಶಕರು ಯಾರನ್ನೋ ಕರ್ಕೊಂಡು ಬಂದು ಇವರನ್ನೇ ಸ್ನೇಹ ಅಂತ ಹೇಳಿದ ತಕ್ಷಣ, ಕತೆ ಬದಲು ಮಾಡಿದ ತಕ್ಷಣ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಈ ಹೊಸ ಸಂಜನನ ಒಪ್ಕೊಂಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ಕೂಡ ಅಂದರೆ ಇಲ್ಲಿ ಅಪೂರ್ವ ನಾಗರಾಜ್ ಅವರನ್ನು ಕೂಡ ಕೈ ಬಿಡಲಾಗಿದೆ. ಇವತ್ತಿನಿಂದ ಹೊಸ ಸ್ನೇಹ ನಿಮ್ಮ ಮುಂದೆ ಬರ್ತಾರೆ. ನಿಜವಾಗ್ಲೂ ಇದು ಕೂಡ ಜನರಿಗೆ ಕಿರಿಕಿರಿ ಅನ್ಸೋಕೆ
ಶುರುವಾಗಿದೆ. ಅಲ್ಲಿಗೆ ಪುಟ್ಟಕ್ಕನ ಮಕ್ಕಳುವಿನಲ್ಲಿ ಮೇನ್ ಪಾತ್ರಧಾರಿಯನ್ನೇ 3 ಜನರನ್ನ ನೋಡಿದಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ರಾಮಾಚಾರಿ ಸೀರಿಯಲ್‌ನಲ್ಲಿ ರುಕ್ಮಿಣಿ ಪಾತ್ರ ಮಾಡ್ತಾ ಇದ್ದಂಥ ವಿದ್ಯಾ ಅವರನ್ನ ಇದೀಗ ಪುಟ್ಟಕ್ಕನ ಮಕ್ಕಳು ಸ್ನೇಹ ಪಾತ್ರಧಾರಿಯಾಗಿ ಕರ್ಕೊಂಡು ಬರಲಾಗಿದೆ. ಸೊ ಪ್ರೋಮೋದಲ್ಲಿ ಇವರ ಫೋಟೋ ನೋಡ್ತಾ ಇದ್ದ ಹಾಗೆ ಜನ ಮತ್ತೆ ಛೀಮಾರಿ ಹಾಕೋಕೆ ಶುರು ಮಾಡಿದ್ದಾರೆ. ಇವರು ಚೆನ್ನಾಗಿಲ್ಲ, ಇವ್ರನ್ನೂ ಇದರಲ್ಲಿ ನಾವು ನೋಡೋದಕ್ಕಾಗಲ್ಲ, ಮೊದಲ ಸಂಜನನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಸುಮ್ಮನೆ ಯಾಕೆ ಪಾತ್ರಗಳನ್ನು ಬದಲು ಮಾಡ್ತೀರಾ, ಇವ್ರ ಬದಲು ಅವರನ್ನೇ ಹಾಕಿ, ಇವ್ರು ನೋಡೋದಕ್ಕೂ ಚೆನ್ನಾಗಿಲ್ಲ, ಈ ಪಾತ್ರಕ್ಕೂ ಒಪ್ಪಿಗೆ ಆಗಲ್ಲ, ಇವ್ರನ್ನಂತೂ ನಮಗೆ ನೋಡಿಕೊಂಡು ಈ ಸೀರಿಯಲ್ ನೋಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಎರಡೂ ಪಾತ್ರಧಾರಿಗಳನ್ನು ಪುಟ್ಟಕ್ಕನ ಮಕ್ಕಳು ವೀಕ್ಷಕರು ಒಪ್ಕೊಂಡ್ಲೇ ಇಲ್ಲ. ಆದರೆ ಇದೀಗ ಕಥೆನೇ ಮುಗಿಸಿ ದಯವಿಟ್ಟು ಈ ಸೀರಿಯಲ್ನ ಮುಂದುವರಿಸಬೇಡಿ, ಇಲ್ಲಿಗೆ ಮುಗಿಸ್ಬಿಡಿ ಅಂತ ಕೇಳ್ಕೊಳ್ತಿದ್ದಾರೆ. ಕಂಠಿ ಪಾತ್ರಧಾರಿ ಚೆನ್ನಾಗಿದ್ದಾರೆ, ಆ ಪಾತ್ರಕ್ಕೆ ಹೊಂದುವಂತಹ ಯಂಗ್ ಆಗಿರುವಂಥ ಒಳ್ಳೆ ಹೀರೋಯಿನ್ ಅನಿಸಿಕೊಳ್ಳುವಂಥ ಪಾತ್ರಧಾರಿನ ಕರ್ಕೊಂಡು ಬನ್ನಿ. ಅದನ್ನು ಬಿಟ್ಟು ನೀವು ಯಾರ್ಯಾರೂ ಸೆಕೆಂಡ್ ಹೀರೋಯಿನ್ ಸ್ಥಾನದಲ್ಲಿರೋರನ್ನ ಕರ್ಕೊಂಡು ಬಂದು ಇಲ್ಲಿ ಹೀರೋಯಿನ್ ಮೇನ್ ಆಗಿ ಮಾಡಿ ನೋಡಿ ನೋಡಿ ಅಂತ ಹೇಳಿದ್ರೆ ನಾವು ಸೀರಿಯಲ್ ನೋಡೋದಾದ್ರೂ ಹೆಂಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಪುಟ್ಟಕ್ಕನ ಮಕ್ಕಳು ಕತೆ. ಆದರೆ ಇನ್ನೊಂದು ಕಡೆಯಲ್ಲಿ ಈಗ ಪುಟ್ಟಕ್ಕನ ಮಕ್ಕಳು ಸ್ಥಾನವನ್ನು ತುಂಬ್ತಾ ಇದ್ದಂಥ ಶ್ರಾವಣಿ ಸುಬ್ರಹ್ಮಣ್ಯ ಮೊದಲ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಈ ಸೀರಿಯಲು. ಈ ಸೀರಿಯಲ್ನಲ್ಲೂ ಕೂಡ ದಿಢೀರಂತ ಪಾತ್ರ ಬದಲಾವಣೆಯನ್ನು ಮಾಡಲಾಗಿದೆ. ಸೊ ಇದು ಕೂಡ ಜನರಿಗೆ ಕಿರಿಕಿರಿ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಹೌದು, ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ತುಂಬ ಚೆನ್ನಾಗಿ ಮೂಡ್ ಬರ್ತಿರುವಂಥ ಸೀರಿಯಲು. ಈ ಸೀರಿಯಲಲ್ಲಿ ಸುಬ್ಬು ಮನೆಯಲ್ಲಿ ಧನಲಕ್ಷ್ಮಿ ಪಾತ್ರ ಒಂದು ಇತ್ತು. ಅದು ಮನೆಗೆ ಮದುವೆಯಾಗಿ ಬಂದಿರುವಂಥ ಸೊಸೆಯನ್ನು ಒಪ್ಪಿಕೊಳ್ಳದಂಥ ಪಾತ್ರ ಆಗಿತ್ತು. ಸೊ ಆ ಪಾತ್ರಧಾರಿಯನ್ನು ಈಗ ದಿಢೀರಂತ ಬದಲು ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಕೆ ಕೂಡ ಕಲರ್ಸ್ ಕನ್ನಡದಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಮನೆ ಕೆಲಸದಾಕೆಯ ಪಾತ್ರವನ್ನು ಮಾಡ್ತಾ ಇದ್ರು. ಇಲ್ಲಿ ಟೈಮ್ ಕೊಡೋಕ್ಕಾಗಲ್ಲ, ಅಲ್ಲಿ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ನಾನು ಪಾತ್ರ ಬಿಟ್ಟೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಕಿರಿಕ್ ಮಾಡಿಕೊಂಡು ಇವರು ಕೆಲಸವನ್ನು ಬಿಟ್ಟಿದ್ರು ಅಂತ ಹೇಳಲಾಗ್ತಿತ್ತು. ಹೋಗಲಿ, ಇಲ್ಲಾದ್ರೂ ತುಂಬ ವರ್ಷಗಳ ಕಾಲ ಅಭಿನಯಿಸ್ತಾರ ಅಂತ ನೋಡಿದ್ರೆ ಇಲ್ಲೂ ಕೂಡ ಈ ಸೀರಿಯಲ್ಗೂ ಸಹ ಗುಡ್ ಬೈ ಹೇಳಿದ್ದಾರೆ. ಇದಕ್ಕಿದ್ದ ಹಾಗೇನೆ ಈ ಪಾತ್ರಧಾರಿ ಗುಡ್ ಬೈ ಹೇಳಿರೋದು ಆ ವೀಕ್ಷಕರಿಗೂ ಕೂಡ ಬೇಸರ ತರಿಸಿದೆ. ಇದೇನಪ್ಪ, ಮೊದಲೆಲ್ಲ ಸೀರಿಯಲ್ಸ್ಗಳು ಅಂತಂದರೆ ವರ್ಷಾನುಗಟ್ಟಲೆ ಪ್ರಸಾರ ಆಗ್ತಾ ಇತ್ತು, ನೋಡಿದಂಥ ಪಾತ್ರಧಾರಿಗಳನ್ನೇ ನಾವು ನೋಡ್ತಿದ್ವಿ. ಸಡನ್ ಆಗಿ ಈಗ ಚೇಂಜಸ್ ಆಗಿಬಿಟ್ರೆ ಇಲ್ಲಿದ್ದವರು ಮತ್ತು ಇನ್ನೆಲ್ಲೋ ಹೋಗಿ ಅಲ್ಲಿದ್ದವರು ಇನ್ನೆಲ್ಲೋ ಬಂದು ಮಾಡ್ತಾ ಇದ್ರೆ ನಾವು ಹೊಂದ್ಕೊಳ್ಳೋದಾದರೂ ಹೇಗೆ ಈ ಪಾತ್ರಗಳಿಗೆ ಅಂತ ಕೇಳ್ತಾ ಇದ್ದಾರೆ. ರಾಮಾಚಾರ್ಯ ರುಕ್ಮಿಣಿ, ಇಲ್ಲಿ ಪುಟ್ಟಕ್ಕನ ಮಕ್ಕಳು ಸ್ನೇಹ ಆಗ್ತಾರೆ. ಲಕ್ಷ್ಮೀ ಬಾರಮ್ಮದಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದವರು, ಮನೆ ಕೆಲಸ ಪಾತ್ರಧಾರಿ ಆಗಿದ್ದವರು ಇಲ್ಲಿ ಬರ್ತಾರೆ. ಈಗ ಇಲ್ಲೂ ಕೂಡ ಅಭಿನಯಿಸದೆ ಹೋಗ್ತಾ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ. ದಯವಿಟ್ಟು ಇಂಥ ಸೀರಿಯಲ್ಗಳನ್ನು ಮಾಡಲೇಬೇಡಿ, ನಿಲ್ಲಿಸ್ಬಿಡಿ, ಅಂತ ಪಾತ್ರಧಾರಿಗಳನ್ನು ಕೆಲಸಕ್ಕೆ ಸೇರಿಸ್ಕೊಳ್ಬೇಡಿ ಅಂತ ಇದೀಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರು. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.